ಧಾರವಾಡ ಗೃಹಿಣಿಯರೇ ಗ್ರಾಹಕರೇ ಎಚ್ಚರ ಎಚ್ಚರ. ನಿಮ್ಮ ಮನೆಗೆ ಬರುವಂತಹ ಸಿಲಿಂಡರ್ ಸಂಪೂರ್ಣವಾಗಿ ಭರ್ತಿ ಆಗಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ನೀವು ಖರೀದಿಸಿದ ಸಿಲಿಂಡರ್ನಲ್ಲಿ 14 ಕೆಜಿ ಗ್ಯಾಸ್ ನಿಜಕ್ಕೂ ಇದೆಯಾ? ಧಾರವಾಡದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ. ಗ್ರಾಹಕರ ಸಿಲಿಂಡರ್ನಲ್ಲಿ ಗ್ಯಾಸ್ ಕದ್ದು ಅಕ್ರಮವಾಗಿ ಅದನ್ನ ಮಾರಾಟ ಮಾಡಲಾಗ್ತಾ ಇದೆ. ಧಾರವಾಡ ತಾಲೂಕಿನ ಕ್ಯಾರಕೊಪ್ಪ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಗ್ಯಾಸ್ ಅಕ್ರಮ ನಡೀತಾ ಇದೆ. ಗೃಹ ಬಳಕೆ ಸಿಲಿಂಡರ್ನಿಂದ ವಾಣಿಜ್ಯ ಸಿಲಿಂಡರ್ಗೆ ಗ್ಯಾಸ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ಸಿಲಿಂಡರ್ನಿಂದ 3 ರಿಂದ 4 ಕೆಜಿ ಗ್ಯಾಸ್ ಅನ್ನ ತೆಗೆದು ವಾಣಿಜ್ಯ ಸಿಲಿಂಡರ್ಗೆ ಅದನ್ನ ಡಂಪ್ ಮಾಡಲಾಗ್ತಾ ಇದೆ. ಸಚಿನ್ ಸಜ್ಜನ್ಗೆ ಸೇರಿರುವಂತಹ ಬನಶಂಕರಿ ಗ್ಯಾಸ್ ಏಜೆನ್ಸಿಯಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಕಳೆದ 15 ದಿನದ ಹಿಂದಷ್ಟೇ ರೇಡ್ ಮಾಡಲಾಗಿತ್ತು ಬನಶಂಕರಿ ಏಜೆನ್ಸಿಯನ್ನ. ಇದೀಗ ಮತ್ತೆ ರೀಫಿಲ್ಲಿಂಗ್ ದಂಧೆಯನ್ನ ಆರಂಭ ಮಾಡಿದೆ ಈ ಏಜೆನ್ಸಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾ ಕಂಡು ತೋಟದ ಮನೆಯಿಂದ ದೌಡಾಯಿಸಲಾಗಿದೆ. ಧಾರವಾಡದಲ್ಲಿ ಎಗ್ಗಿಲ್ಲದೆ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. ಗೃಹ ಬಳಕೆ ಸಿಲಿಂಡರ್ನಿಂದ ವಾಣಿಜ್ಯ ಸಿಲಿಂಡರ್ಗೆ ಗ್ಯಾಸ್ ಅನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.